ಎಲ್ಲರಿಗೂ ನಮಸ್ಕಾರ. ವಿಶ್ವಸಂಸ್ಥೆಯ ಮಕ್ಕಳ ಹಕ್ಕುಗಳ ಒಡಂಬಡಿಕೆಯಲ್ಲಿ ಪರಿಚ್ಛೇದ 54ರಲ್ಲಿ ಮಕ್ಕಳ ಹಕ್ಕುಗಳ ಬಗ್ಗೆ ಹೇಳುವಂಥದ್ದನ್ನು ನಾವು ನೋಡ್ಬೋದು. ಅದರಲ್ಲಿ ಪ್ರಮುಖವಾಗಿ 4 ಮಕ್ಕಳ ಹಕ್ಕುಗಳನ್ನು ನಾವು ಗಮನಿಸ್ಬೋದು. ಮೊದಲನೇದಾಗಿ ಮಕ್ಕಳ ಬದುಕುವಂಥ ಹಕ್ಕನ್ನು ಇಲ್ಲಿ ಹೇಳಿರುವಂಥದ್ದು. ಅಂದರೆ ಪ್ರತಿಯೊಂದು ಮಗುವೂ ಕೂಡ ಸಮಾಜದಲ್ಲಿ ಜನ್ಮ ನೀಡುವಂಥ ಹಕ್ಕು, ಅಂದರೆ ಜೀವಿಸುವಂಥ ಹಕ್ಕು, ಆರೋಗ್ಯವನ್ನು ಹೊಂದುವಂಥ ಹಕ್ಕು, ಪೌಷ್ಟಿಕ ಆಹಾರವನ್ನು ಪಡೆಯುವಂಥ ಹಕ್ಕು, ಹಾಗೆ ಒಂದು ಹೆಸರನ್ನು ಹೊಂದುವಂಥ ಹಕ್ಕು, ಹಾಗೆ ತಾನೂ ಕೂಡ ಒಂದು ಸಮಾಜದ ಪ್ರಜೆ ಅಂತ ಹೇಳಿ ಗುರುತಿಸ್ಕೊಳ್ಳುವಂಥ ಹಕ್ಕು ಇದೆ ಅನ್ನುವಂಥದ್ದನ್ನ ಇಲ್ಲಿ ಹೇಳಿರುವಂಥದ್ದನ್ನ ನಾವು ನೋಡ್ಬೋದು. ಎರಡನೇ ಮುಖ್ಯ ಹಕ್ಕನ್ನು ನಾವು ನೋಡಿದಾಗ ಅದು ರಕ್ಷಣೆಯನ್ನು ಹೊಂದುವಂಥ ಹಕ್ಕು ಅಂತ ಹೇಳಿ ನಾವು ಗಮನಿಸ್ಬೋದು. ಅದು ರಕ್ಷಣೆಯನ್ನು ಏನು ದಬ್ಬಾಳಿಕೆ, ಶೋಷಣೆ, ದೌರ್ಜನ್ಯ, ಹಾಗೆ ಕಿರುಕುಳದ ವಿರುದ್ಧವಾಗಿ ಹೋರಾಡುವಂಥದ್ದು, ಹಾಗೆ ತುರ್ತು ಸಂದರ್ಭಗಳಲ್ಲಿ ಕೂಡ ಮತ್ತು ಸಶಸ್ತ್ರ ಘರ್ಷಣೆಯ ಸಂದರ್ಭದಲ್ಲೂ ಕೂಡ ಮಕ್ಕಳಿಗೂ ಕೂಡ ಪ್ರಮುಖವಾದ ರಕ್ಷಣೆಯನ್ನು ಪಡೀಲಿಕ್ಕೆ ಇರುವಂಥ ಹಕ್ಕು ಅಂತ ಹೇಳಿ ನಾವು ಹೇಳ್ಬೋದು. ಮಕ್ಕಳು ಅಭಿವೃದ್ಧಿ ಹೊಂದುವಂಥ ಹಕ್ಕು ಅಂತೇಳಿ ನಾವು ಹೇಳ್ಬೋದು. ಏನು ಅಭಿವೃದ್ಧಿ ಹೊಂದುವಂಥ ಹಕ್ಕು ಅಂತ ನಾವು ನೋಡಿದಾಗ ಶಿಕ್ಷಣವನ್ನು ಹೊಂದುವಂಥ ಹಕ್ಕು, ಅಥವಾ ಶೈಶವದಲ್ಲಿ ಬೆಳೆಯುವಂತಹ ಹಕ್ಕು, ಅವಕಾಶ, ಹಾಗೆ ಆರೋಗ್ಯ ಮತ್ತು ರಕ್ಷಣೆಯನ್ನು ಹೊಂದುವಂತಹ ಹಕ್ಕು, ಹಾಗೆ ಭದ್ರತೆಯನ್ನು ಹೊಂದುವಂಥದ್ದು, ಹಾಗೆ ಮನೋರಂಜನೆಯನ್ನು ಪಡ್ಕೊಳ್ಳುವಂಥದ್ದು, ಹಾಗೆ ಒಳ್ಳೆಯ ಏನು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವಂಥ ಹಕ್ಕನ್ನು ಕೂಡ ಈ ಮಗು ಹೊಂದಿರುತ್ತೆ ಅನ್ನುವಂಥದ್ದನ್ನ ನಾವು ಗಮನಿಸಬೇಕಾಗತ್ತೆ ಸ್ನೇಹಿತರೆ. ಹಾಗೆ ನಾವು 4ನೇ ಹಕ್ಕನ್ನು ನಾವು ನೋಡಿದಾಗ ಇದು ಮುಖ್ಯವಾದಂಥ ಹಕ್ಕು, ಅಂದರೆ ಮಕ್ಕಳು ಭಾಗವಹಿಸುವಂಥ ಹಕ್ಕು, ಅಂದರೆ ರೈಟ್ ಟು ಪಾರ್ಟಿಸಿಪೇಷನ್ ಅಂತ ಹೇಳಿ. ಏನು ಭಾಗವಹಿಸಲಿಕ್ಕೆ ಮಕ್ಕಳಿಗೆ ಅವಕಾಶಗಳನ್ನು ನಾವು ಕಲ್ಪಿಸಬೇಕಾಗತ್ತೆ ಅಂತ ನೋಡಿದಾಗ ಮಕ್ಕಳ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲಿಕ್ಕೆ ಅವಕಾಶವನ್ನು ಕೊಡಬೇಕು, ಮನ್ನಣೆಯನ್ನು ನೀಡಬೇಕು, ಹಾಗೆ ಸ್ವಾತಂತ್ರ್ಯವನ್ನು ನೀಡಬೇಕು, ಮತ್ತು ಸ್ವತಂತ್ರವಾಗಿ ಮಾಹಿತಿಯನ್ನು ಹೇಳ್ಕೊಳ್ಳಿಕ್ಕೆ ಅವರಿಗೆ ಲಭ್ಯತೆಯನ್ನು ಒದಗಿಸ್ಕೊಡ್ಬೇಕು, ಚಿಂತನೆಗಳಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು, ಹಾಗೆಯೇ ಬುದ್ಧಿ ಬೆಳವಣಿಗೆಗೂ ಕೂಡ ಅವರಿಗೆ ಅವಕಾಶವನ್ನು ಕಲ್ಪಿಸಬೇಕು. ಇದ್ರ ಜೊತೆಗೆ ಸಂಘಟಿತರಾಗಲಿಕ್ಕೆ ಕೂಡ ಅವಕಾಶವನ್ನು ಕಲ್ಪಿಸಬೇಕು ಅನ್ನುವಂಥದ್ದು ಈ ಹಕ್ಕಲ್ಲಿ ಹೇಳುವಂಥದ್ದು. ಒಟ್ಟಾರೆಯಾಗಿ ಈ 4 ಹಕ್ಕುಗಳು ಪ್ರಮುಖವಾಗಿರುತ್ತೆ. ಮಗು ಅಂತ ನಾವು ಬಂದಾಗ 0 ಇಂದ 18 ವರ್ಷದ ಎಲ್ಲ ಮಕ್ಕಳಿಗೂ ಕೂಡ ಈ 4 ಹಕ್ಕುಗಳು ಕೂಡ ಅವರಿಗೆ ಅಪ್ಲೈ ಆಗುತ್ತೆ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ ಸ್ನೇಹಿತರೆ.